ಏ ಜಯದೇವ್, ನಿಂತ್ಕೋ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು, ಪ್ರವೀಣ್ ಗಡಸು ಧ್ವನಿಯಲ್ಲಿ ಹೇಳ್ದ. ಅದೇ, ಆಗ ಬೆಳಗ್ಗೆ ಕೆಲವು ವಿದ್ಯಾರ್ಥಿಗಳು ಕ್ಯಾಂಟೀನ್ನತ್ತ ಹೋಗ್ತಿದ್ರಿ, ಮತ್ತೆ ಕೆಲವರು ವೆಹಿಕಲ್ ಪಾರ್ಕಿನತ್ತ ಬರ್ತಿದ್ರು. ಹುಡುಗಿಯರು ಗುಂಪು ಗುಂಪಾಗಿ ಹೊರಗೆ ಬರ್ತಿದ್ರು. ಅವರೊಂದಿಗೆ ಗೌರಿಯೂ ಇದ್ಲು. ಅಪರ್ಣ ಕೂಡ ಇತ್ತಲೇ ಬರ್ತಿದ್ಲು. ಮುಂಜಾನೆ ಗೌರಿ ಹೇಳದೆ ಇದ್ದಿದ್ರೆ ಪ್ರವೀಣನ ಮನಸ್ಸಿನಲ್ಲಿ ಏನಿದೆ ಎಂದು ಇವನಿಗೂ ಅರ್ಥವೇ ಆಗ್ತಿರಲಿಲ್ಲ. ಪ್ರವೀಣ್ ಗೆಳೆಯರೊಂದಿಗೆ ಗುಂಪಿನಲ್ಲಿ ಬಂದಿರೋದನ್ನು ನೋಡಿದ ಮೇಲಂತೂ ತನ್ನ ಸಂಗಡಿಗರಿಗಾಗಿ ಜಯದೇವ್ ಸುತ್ತಲೂ ನೋಡಿದ. ಇವನು ಲೈಬ್ರರಿಗೆ ಹೋಗಿದ್ದರಿಂದ ಅವರೆಲ್ಲರೂ ಇವನಿಗಾಗಿ ಕಾಯದೆ ಮನೆಗೆ ಹೋಗಿದ್ರು. ಏಕಾಂಗಿಯಾಗಿ ಪ್ರವೀಣನನ್ನು ಎದುರಿಸೋದು ಸೂಕ್ತವಲ್ಲ ಅನಿಸಿದೊಡನೆ ಜಯದೇವ್ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕಾರಿನತ್ತ ವೇಗವಾಗಿ ಹೆಜ್ಜೆ ಹಾಕಿದ. ಕಾರಿನ ಸೀಟಿನಲ್ಲಿ ಕುಳಿತು ಚಕ್ರಕ್ಕೆ ಕೈ ಹಾಕಿದ. ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ಕೂಗಿದ್ರು ಕೇಳಿಸದ ಹಾಗೆ ಹೋಗ್ತಾ ಇದೆಯಲ್ಲ, ಇಳಿ ಕೆಳಗೆ, ಸ್ವಲ್ಪ ಮಾತನಾಡೋದಿದೆ. ಪ್ರವೀಣದು ಅಧಿಕಾರಿ ವಾಣಿ. ಜಯದೇವನಿಗೆ ಒಳಗೊಳಗೆ ಕೆರಳತೊಡಗಿತು. ಇವರು 4-5 ಜನರಿದ್ರೇನಂತೆ, ಸಮಯ ಬಂದರೆ ಒಂದು ಕೈ ನೋಡಿದ್ರಾಯ್ತು ಅನಿಸಿದ್ರು ಸಂಯಮ ತಡ್ಕೊಂಡು ಕಾರನ್ನು ಸ್ಟಾರ್ಟ್ ಮಾಡಲು ನೋಡ್ತಾನೆ. ಪ್ರವೀಣನ ಸ್ನೇಹಿತರೆಲ್ಲ ಕಾರಿನ ಮುಂಭಾಗದಲ್ಲೇ ನಿಂತಿದ್ದಾರೆ. ಏನು ವಿಷಯ? ಇದೆಂತಹ ಗೂಂಡಾಗಿರಿ? ಅವನು ಕಾರಿನಿಂದ ಕೆಳಗಿಳಿಯದೆ ಪ್ರವೀಣನತ್ತ ನೋಡುತ್ತಾ ಶಾಂತವಾಗಿ ಕೇಳ್ದ. ಇವತ್ತು ನೀನು ಕಾರ್ ತಂದಿರೋದು ಅಪರ್ಣ ಜೊತೆ ನಂದಿ ಬೆಟ್ಟಕ್ಕೆ ಪಿಕ್ನಿಕ್ಗೆ ಹೋಗೋದಕ್ಕ? ಪ್ರವೀಣ್ ಪ್ರಶ್ನಿಸಿದ. ಪ್ರವೀಣ್ ದನಿ ಏರಿಸಿ ಕೇಳ್ದ. ಅದು ವಿನೀತ ಭಾವದಿಂದ. ದನಿ ಇಳಿಸಿ ಕೇಳಿದ್ರೆ ಗೌರಿಗೆ ಹೇಳಿದಂತೆ ಸಮಾಧಾನವಾಗಿ ಎಲ್ಲವನ್ನು ವಿವರಿಸಿ ಹೇಳ್ತಿದ್ನೋ ಏನೋ. ಆದರೆ ಅವನ ಧೋರಣೆಯ ಮಾತುಗಳು, ಅವನ ಗೆಳೆಯರು ತೋಳ್ ಏರಿಸಿ ನಿಂತಿರೋದು, ಕೆಲವು ವಿದ್ಯಾರ್ಥಿಗಳು ದೂರ ನಿಂತು ಇವರ ಸಂಭಾಷಣೆಯನ್ನು ಮೂಕ ಪ್ರೇಕ್ಷಕರಂತೆ ಕೇಳಿಸಿಕೊಳ್ತಾ ಇರೋದು, ಇದೆಲ್ಲವನ್ನು ನೋಡಿ ಅವನಿಗೆ ರೇಗ್ ಹೋಯಿತು. ಕಾರಿನಿಂದ ಕೆಳಗಿಳಿಯದೆ ಹೇಳ್ದ, ನೀನು ಯಾಕೆ ಬೇಕು ಅದೆಲ್ಲ? ಸುಮ್ಮನೆ ದಾರಿ ಬಿಡು. ನಾನು ತಿಳಿಲೇಬೇಕು. ಯಾಕೆಂದರೆ ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ಅವಳನ್ನೇ ನಾನು ಮದುವೆ ಆಗ್ತೀನಿ. ಪ್ರವೀಣ್ ಪ್ರತಿಯೊಂದು ಮಾತನ್ನು ಒತ್ತಿ ಒತ್ತಿ ಹೇಳ್ದ. ಇವತ್ತೇ ಮದುವೆ ಮಾಡ್ಕೊ. ಯಾರು ಬೇಡ ಅಂದಿದ್ದು? ಅದಕ್ಕೆ ನಾನೇನು ಅಡ್ಡಿ ಬಂದಿಲ್ವಲ್ಲ? ಜಯದೇವನದು ಹರಕೆಯ ಉತ್ತರ. ನಮ್ಮ ಇಬ್ಬರ ಮಧ್ಯದಲ್ಲಿ ನೀನು ಅಡ್ಡಗೋಡೆ ಆಗ್ತಾ ಇದೀಯಾ? ಅವಳೇ ಹೇಳ್ತಾಳೆ. ನೀನು ಅವಳನ್ನು ಪ್ರೀತಿಸ್ತಾ ಇದೆಯಂತೆ. ಹಾಗಾಗಲೇಬಾರ್ದು. ನೀನು ಅವಳಿಂದ ದೂರ ಇರಬೇಕು. ಅವನ ಮಾತು ಇನ್ನೂ ಮುಗ್ದಿರಲಿಲ್ಲ. ಎತ್ತರ ಇಮ್ಮಡಿಯ ಚಪ್ಪಲಿಯನ್ನು ಕಟ ಕಟ ಕಟಾಯಿಸುತ್ತಾ ಅಪರ್ಣ ಅಲ್ಲಿಗೆ ಬಂದಳು. ಪ್ರವೀಣ ಆಡಿದ ಕೊನೆಯ ಮಾತನ್ನು ಅವಳು ಕೇಳಿಸಿಕೊಂಡಿದ್ಲು. ಜಯದೇವನನ್ನು ಪೆಚ್ಚಿಗೆ ಸಿಕ್ಕಿಸುವ ಯೋಚನೆಯಂತೂ ಅವಳಿಗಿರಲಿಲ್ಲ. ಆದರೆ ಪ್ರವೀಣನೊಂದಿಗೆ ಇಂದು ಹೊರಗೋಗುವ ಮನಸ್ಸಿರಲಿಲ್ಲ. ಹೀಗಾಗಿ ಸೀದಾ ಬಂದವಳೆ ಜಯದೇವನ ಕಾರಿನ ಬಾಗಿಲು ತೆಗೆದು ಅವನ ಪಕ್ಕ ಕುಳಿತು, ಕಮಾನ್ ಯಾರ್, ನಡೀರಿ ಹೋಗೋಣ ಎಂದ್ಲು. ಅವಳ ದಿಟ್ಟ ವರ್ತನೆಗೆ ಜಯದೇವ್ ಅಚ್ಚರಿಗೊಂಡ. ಪ್ರವೀಣನಿಗೆ ಅವನು ಹೆದರಿದ ಎಂದಲ್ಲ, ಆದರೆ ಇಷ್ಟು ವರ್ಷಗಳಲ್ಲಿ ಯಾವ ಹುಡುಗಿಯೊಂದಿಗೂ ಹೀಗೆ ಕಾರ್ನಲ್ಲಿ ಕುಳಿತು ಹೋದವನೇ ಅಲ್ಲ. ಸುತ್ತಾಟ, ಮೋಜು, ಪಾರ್ಟಿ ಇವೆಲ್ಲ ಅವನಿಗೆ ಇಷ್ಟವಾಗುತ್ತಲೂ ಇರಲಿಲ್ಲ. ಇವನೆಲ್ಲೋ ಬಕ್ರ ಎಂದು ಗೆಳೆಯರು ಹಾಸ್ಯ ಮಾಡಿದಾಗ ನಾನು ಹಾಗಿರೋಕೆ ನೀವು ಬಿಟ್ಟರೆ ದೊಡ್ಡ ಉಪಕಾರ ಮಾಡಿದ ಹಾಗೆ ಎಂದು ಹೇಳ್ತಿದ್ದನೇ ಹೊರತು ಯಾವ ಕಾರಣಕ್ಕೂ ಕೋಪ ಮಾಡ್ಕೊಳ್ತಿರಲಿಲ್ಲ. ಹುಡುಗಿಯರೊಂದಿಗೆ ಹೋಗುತ್ತಲೂ ಇರಲಿಲ್ಲ. ಇಂದು ಅದು ಎಷ್ಟೆಲ್ಲ ವಿದ್ಯಾರ್ಥಿಗಳ ಎದುರಿಗೆ ಇವಳು ಕಾರ್ನೊಳಗೆ ಕುಳಿತಿದ್ದು ಅಲ್ಲದೆ ಎಷ್ಟೊಂದು ಧೈರ್ಯವಾಗಿ ಕರೆಯುತ್ತಿದ್ದಾಳೆ ಅನಿಸಿ ಬೆದರಿದ ಜಯದೇವ್ ಅವಳತ್ತ ಆತಂಕದ ನೋಟ ಬೀರಿದ. ನಿನಗೂ ಅವಳಿಗೂ ಏನು ಸಂಬಂಧ ಇಲ್ಲದಿದ್ರೆ ಜಯದೇವ್ ಇವಳನ್ನು ನೀನು ಮೊದಲು ಕಳಗಿಸು. ಪ್ರವೀಣ್ ಮುಖ ಬಿಗಿದು ಹೇಳ್ದ. ಅವನ ಕಣ್ಗಳು ಕೆಂಡ ಕಾರತೊಡಗಿದವು. 2 ಕೈಗಳು ಮುಷ್ಟಿಯಾದವು. ಜಯದೇವನಿಗೆ ಈಗ ಅಳುಕುಂಟಾಯಿತು. ಸುತ್ತಲೂ ನೋಡಿದ. ಇತ್ತಲೇ ನೋಡುತ್ತಾ ನಿಂತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆಯಲ್ಲ ಅನಿಸಿ ಆತಂಕವಾಯಿತು. ಜಯದೇವ್, ಸುಮ್ಮನೆ ಇಲ್ಲದ ಸಮಸ್ಯೆ ತಂದ್ಕೋಬೇಡಿ. ಮೊದಲು ಇವಳನ್ನು ಕೆಳಗಿಳಿಸಿ. ಇಲ್ಲಾಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದು. ವಿದ್ಯಾರ್ಥಿಗಳೊಂದಿಗೆ ನಿಂತಿದ್ದ ಗೌರಿ ಗುಂಪಿನಿಂದ ಹೊರಗೆ ಬಂದು ಜಯದೇವನಿಗೆ ಇಳಿ ಧ್ವನಿಯಲ್ಲಿ ಹೇಳಿದ್ಲು. ಜಯದೇವ್ ಕ್ರೋಧವಾಗಿ ಪ್ರವೀಣನತ್ತ ಒಮ್ಮೆ ನೋಡಿ ಗೌರಿಯತ್ತ ತಿರುಗಿದ. ಅವಳು ನೋಟದಲ್ಲೇ ಇಳಿಸು ಎನ್ನುವಂತೆ ಸೂಚಿಸಿ ಆಯಿತು.
ಅವನು ಬದಿಯಲ್ಲಿ ಕುಳಿತಿದ್ದವಳತ್ತ ತಿರುಗಿ ಕೆಳಗಿಳಿಯುವಂತೆ ಇನ್ನೇನು ಹೇಳಬೇಕು. ಅಷ್ಟರಲ್ಲಿ ತನ್ನ ತೊಡೆಯ ಮೇಲಿದ್ದ ಕಂಪಿಸುತ್ತಿದ್ದ ಅವಳ ಕೈಗಳನ್ನು ನೋಡಿದ. ತುಂಬಿ ನಿಂತ ಕಣ್ಗಳನ್ನು ಗಮನಿಸಿದ. ಮನಸ್ಸು ವಿಚಲಿತವಾಯಿತು. ಕುಸುಮಾಳ ನೆನಪಾಯಿತು. ತಾನು ಇವಳನ್ನು ಕುಸುಮಾಳನ್ನು ನೋಡುವ ದೃಷ್ಟಿಯಲ್ಲೇ ನೋಡುತ್ತಿರುವಾಗ ಯಾರಿಗೆ ಯಾಕೆ ಹೆದರಬೇಕು ಅನಿಸ್ತು. ಅದಕ್ಕಿಂತ ಮಿಗಿಲಾಗಿ ಗೌರಿ ಹಾಗೂ ಪ್ರವೀಣ್ ಈಗ ಹೇಳುತ್ತಿರುವುದು ಅವರ ದೃಷ್ಟಿಯಲ್ಲಿ ಸರಿ ಎನಿಸಿರಬೇಕು. ಆದರೆ ಇವಳ ಮನಸ್ಸಿನಲ್ಲಿ ಪ್ರವೀಣನ ಬಗ್ಗೆ ಯಾವ ಭಾವನೆ ಇದೆಯೋ ಯಾರಿಗೆ ಗೊತ್ತು ಅನಿಸಿದೆ. ತಡ ಪ್ರವೀಣನತ್ತ ತಿರುಗಿ ಹೇಳ್ದ, ಪ್ರವೀಣ್, ನಿನ್ನ ಪ್ರೀತಿ ಒನ್ ವೇ ಟ್ರಾಫಿಕ್ ಅನಿಸುತ್ತೆ. ಅಪರ್ಣ ನಿನ್ನ ಪ್ರೀತಿಸ್ತಾ ಇದ್ದರೆ ಅವರಾಗೆ ನಿನ್ನ ಜೊತೆ ಬರ್ತಾ ಇದ್ರು. ಅದರಿಂದ ನೀನು ಅವರನ್ನು ಒತ್ತಾಯ ಮಾಡೋದ್ರಲ್ಲಿ ಅರ್ಥವಿಲ್ಲ. ನಿನ್ನ ವೇದಾಂತ ಕೇಳೋಕ್ಕೆ ನಾನು ನಿಂತಿಲ್ಲ. ನೀನೀಗ ಅವಳನ್ನು ಕೆಳಗಿಳಿಸ್ತೀಯೋ ಇಲ್ವೋ, ಇಳಿಸ್ತೀನಿ ಅಥವಾ ಇಲ್ಲ ಅಂತ ಎರಡರಲ್ಲಿ ಒಂದು ಮಾತು ಹೇಳಿದರೆ ಸಾಕು, ಪ್ರವೀಣ್ ಷರತ್ತು ಹಾಕಿದ. ಅದೇ ಸಮಯಕ್ಕೆ ಕ್ಯಾಂಟೀನ್ನಿಂದ ಪಂಕಜ್ ಹಾಗೂ ಮೇಲು ಹೊರಬಂದರು. ಕಾರನ್ನು ಸುತ್ತುವರಿದು ನಿಂತಿದ್ದ ವಿದ್ಯಾರ್ಥಿಗಳನ್ನು ನೋಡಿದೊಡನೆ ಅವರು ಕುತೂಹಲವೂ ಕೆರಳಿತು. ಗುಂಪಿನಲ್ಲಿ ದಾರಿ ಮಾಡಿಕೊಂಡು ಬಂದು ನೋಡ್ತಾರೆ. ಪ್ರವೀಣ್ ವಾಗ್ವಾದಕ್ಕೆ ಇಳಿದಿರೋದು ತಮ್ಮ ಆಪ್ತ ಗೆಳೆಯ ಜಯದೇವನೊಂದಿಗೆ. ಏನಾಯಿತು ಜಯದೇವ್, ಇವರೆಲ್ಲ ಯಾಕೆ ಹೀಗೆ ನಿಂತಿದ್ದಾರೆ? ಸುಮ್ಮನೆ ಮನೆಗೆ ಹೋಗು, ಇಲ್ಯಾಕೆ ನಿಂತಿದೀಯಾ? ಜಯದೇವನ ಭುಜದ ಮೇಲೆ ಕೈ ಹಾಕಿ ಹೇಳ್ದ ಪಂಕಜ್ನ ದೃಷ್ಟಿ ಮುಂದಿನ ಸೀಟ್ನಲ್ಲೇ ಕುಳಿತಿದ್ದ ಅಪರ್ಣಾಳತ್ತ ಹೋದೊಡನೆ ಅವನಿಗೆ ಎಲ್ಲವೂ ಅರ್ಥವಾಯಿತು. ಇವರಿಬ್ಬರ ಘರ್ಷಣೆಯು ಅಪರ್ಣಾಳಿಂದಾಗಿ ಅನಿಸಿ ಮೇಲುವಿಗೆ ಅವಳತ್ತ ನೋಡುವಂತೆ ನೋಟದಲ್ಲಿ ಸೂಚಿಸಿದ. ಮೇಲುವಿಗೆ ಪ್ರವೀಣನ ಸ್ವಭಾವದ ಸ್ಪಷ್ಟ ಪರಿಚಯವಿದೆ. ಹುಡುಗಿಯರ ಸಹವಾಸ ಬಯಸಿ ಕೆಲವು ದಿವಸ ಅವರೊಂದಿಗೆ ಸುತ್ತಾಡಿ ನಂತರ ಅವರ ಕೈ ಬಿಟ್ಟು ಬೇರೆ ಹುಡುಗಿಯರನ್ನು ಹುಡುಕುತ್ತಾ ರಂಗುರಂಗಿನ ಜೀವನ ನಡೆಸುತ್ತಿದ್ದ ಪ್ರವೀಣನ ಸ್ವಭಾವವು ಅಪರ್ಣಾಳಂತೆಯೇ ಆಗಿದ್ದರಿಂದ ಕಂತೆಗೆ ತಕ್ಕ ಬೊಂತೆ ಎಂದು ತಮಾಷೆ ಮಾಡಿ ನಗುತ್ತಿದ್ದರು. ಆದರೆ ಅವರಿಬ್ಬರ ಪ್ರೇಮ ಪ್ರಕರಣ ಈಗ ಹೊಸ ತಿರುವು ಪಡೆದು ಅದು ಅಮಾಯಕ ಜಯದೇವನ ಕೊರಳಿಗೆ ತಗುಲಿ ಹಾಕ್ಕೊಂಡಾಗ ಇವರಿಗೂ ರೇಗ್ ಹೋಯಿತು. ಇಂತಹದೇ ಸಮಯಕ್ಕಾಗಿ ಕಾಯುತ್ತಿದ್ದ ಮೇಲು ಕಾರಿನ ಹಿಂಬದಿಯ ಸೀಟ್ನಲ್ಲಿ ಕುಳಿತು ಪಂಕಜಾಗೂ ಕುಳಿತುಕೊಳ್ಳಲು ಸೂಚಿಸಿ ಪ್ರವೀಣನತ್ತ ತಿರಸ್ಕಾರದ ನೋಟ ಬೀರಿ ಜಯದೇವ್ ನಡಿ ಹೋಗೋಣ ಎಂದ. ಜಯದೇವ್ ಕಾರಿಗೆ ಚಾಲನೆ ತಂದಿದ್ದೇ ತಡ ಪ್ರವೀಣನ ಸ್ನೇಹಿತರು ಕಾರಿನ ಮುಂಭಾಗದಲ್ಲಿ ನಿಂತು ಕೆಳಗಿಳಿಯುವಂತೆ ಅಪರ್ಣಾಳನ್ನು ಒತ್ತಾಯಿಸತೊಡಗಿದ್ರು. ಪ್ರವೀಣ್ ಈಚೆ ಬದಿಗೆ ಬಂದು ಕಾರಿನ ಬಾಗಿಲು ತೆಗೆದು ಅಪರ್ಣಾಳ ತೋಳನ್ನು ಬಿಗಿಯಾಗಿ ಹಿಡಿದು ಎಳೆದಿದ್ದಕ್ಕೆ ಅವಳು ಒಮ್ಮೆಲೆ ಹೊರಗೆ ಬಂದು ಆಯ ತಪ್ಪಿ ನೆಲದ ಮೇಲೆ ಬಿದ್ಲು. ಮೇಲುವಿಗೆ ಈಗ ತಡೆಯದಾಯಿತು. ಕಾರಿನ ಬಾಗಿಲು ತಳ್ಳಿ ಕೆಳಗಿಳಿದ. ಮೇಲು ಎದೆ ಸಿಲುಕುವಷ್ಟರಲ್ಲಿ ಅಪರ್ಣಾಳ ತೋಳು ಹಿಡಿದು ಮೇಲೆತ್ತಿ ನಿಲ್ಲಿಸಿ, ಇವರೇನು ನಿನ್ನ ಮದುವೆ ಆಗ್ತಿದ್ದಾರಾ ಅಥವಾ ಹಣ ಕೊಟ್ಟು ನೀನು ಇವರನ್ನು ಖರೀದಿಸಿದೆಯೋ ಎನ್ನುತ್ತಾ ಪ್ರವೀಣನ ತಲೆಯ ಹಿಮ್ಮದಿಗೆ ರಪ್ಪನೆ ಹೊಡೆದ. ಜಯದೇವ್ ಹಾಗೂ ಪಂಕಜ್ ಒಮ್ಮೆಲೆ ಕೆಳಗಿಳಿದು ಅವನನ್ನು ತಡೆಯಲು ಯತ್ನಿಸಿದರು. ಆದರೆ ಅದಕ್ಕೆ ಅವಕಾಶವೇ ಆಗದಂತೆ ಕಾರಿನ ಮುಂದೆ ನಿಂತಿದ್ದ ಪ್ರವೀಣ ಸ್ನೇಹಿತರು ಮೇಲುವಿನ ಮೇಲೆ ಬಿದ್ದರು. ನೋಡ್ತಿದ್ದಂತೆ ಕಾಲೇಜಿನ ಆವರಣ ಚಿಕ್ಕ ಕುರುಕ್ಷೇತ್ರದಂತಾಯಿತು. ಕಾರಿನ ಗಾಜುಗಳು ಪುಡಿ ಪುಡಿಯಾದವು. ಮೋಟಾರ್ ಬೈಕ್ ಚಕ್ರಗಳು ಗಾಳಿ ಕಳೆದುಕೊಂಡು ನಿಂತವು. ಜಯದೇವ್ ಸ್ವಲ್ಪ ಹೊತ್ತು ಮೇಲುವಿನಂತಲೇ ನೋಡುತ್ತಾ ನಿಂತಿದ್ದ. ಅಷ್ಟರಲ್ಲಿ ಅವನ ಕೆನ್ನೆ, ಭುಜ, ಎದೆಗೆ 4 ಹೊಡೆತಗಳು ಬಿದ್ದವು. ಅವನ ಶರ್ಟ್ ಹಿಡಿದು ಎಳೆದಾಡಿದ್ರಿಂದ ತೋಳು ಹಾಗೂ ಬೆನ್ನಿನ ಭಾಗದ ಬಟ್ಟೆ ಹರಿದು ಜೋತಾಡಲು ಆರಂಭಿಸಿತು. ಅವನಿಗೆ ಹೊಡೆದಾಟ ಬೇಕಿರಲಿಲ್ಲ. ಆದರೆ ತನಗೆ ಬೀಳುವ ಏಟನ್ನು ತಪ್ಪಿಸಿಕೊಳ್ಳಲಾದರೂ ಪ್ರತಿಭಟಿಸಬೇಕಾಗಿತ್ತು. ಅಷ್ಟರ ನಡುವೆಯೂ ಹೊರಳಿ ಅಪರ್ಣ ನಿಂತಿದ್ದು ಜಾಗದತ್ತ ನೋಡ್ದ. ಅವಳೆಲ್ಲೂ ಕಾಣಿಸಲಿಲ್ಲ. ಇದ್ದಕ್ಕಿದ್ದಂತೆ ಸುತ್ತಲೂ ನಿಂತಿದ್ದ ವಿದ್ಯಾರ್ಥಿಗಳು ಒಮ್ಮೆಲೆ ಚದರಿ ಹೋದರು. ಪೊಲೀಸ್ ಜೀಪನ್ನು ಕಂಡೊಡನೆ ಪ್ರವೀಣ್ ಒಂದಿಬ್ಬರು ಗೆಳೆಯರು ಕಾಂಪೌಂಡ್ ಹಾರಿ ತಲೆ ಮರೆಸ್ಕೊಂಡ್ರು. ಓದೋದಕ್ಕೆ ಬಂದು ನೀವೆಲ್ಲ ಕಾಲೇಜ್ನಲ್ಲಿ ದಾದಾಗಿರಿ ನಡೆಸ್ತಾ ಇದ್ದೀರಾ, ನಡೀರಿ ಸ್ಟೇಷನ್ಗೆ. ಜಯದೇವ್ ಹಾಗೂ ಪ್ರವೀಣ್ ಇಬ್ಬರನ್ನು ಇಂದ್ರಜಿತ್ ದೂರ ಎಳೆದು ನಿಲ್ಲಿಸಿ ಗುಡುಗಿದ. ಇವರಿಬ್ಬರ ಹರಿದ ಬಟ್ಟೆ ನೆಲದ ಮೇಲೆ ಹೊರಳಾಡಿದ್ರಿಂದ ಬಟ್ಟೆಗೆ ಮೆತ್ತಿದ್ದ ಮಣ್ಣು, ಕೆದರಿದ ಕೂದಲನ್ನು ಕಂಡು ಅವನಿಗೆ ಕೋಪ ಹುಕ್ಕೇರಿತು. ಚದುರಿ ಬಿದ್ದಿದ್ದ ಕಾರಿನ ಗಾಜಿನ ಚೂರುಗಳನ್ನು ಕಂಡಾಗಲಂತೂ
ತಡೆಯಲಾಗಲಿಲ್ಲ. ಕೆನ್ನೆಗೆ 4 ಬಾರಿಸಿ ಬಿಡಬೇಕು ಅನಿಸಿದ್ರೂ ಸಂಯಮ ತಂದ್ಕೊಂಡು ಎಳ್ಕೊಂಡು ಹೋಗಿ ಇವರನ್ನು ಸ್ಟೇಷನ್ಗೆ ಎನ್ನುತ್ತಾ ತನ್ನತ್ತಲೇ ಬರ್ತಿದ್ದ ಸೂಟ್ದಾರಿ ವ್ಯಕ್ತಿಯನ್ನು ನೋಡಿ, ನೀವು ಫೋನ್ ಮಾಡಿದ್ದ? ಇಷ್ಟೆಲ್ಲ ಹೊಡೆದಾಟ ತನಕ ನೀವೇನು ಮಾಡ್ತಾ ಇದ್ರಿ ಎಂದು ಪ್ರಶ್ನಿಸಿದ. ಈಗಿನ ವಿದ್ಯಾರ್ಥಿಗಳು ಮೇಷ್ಟ್ರುಗಳ ಕಂಟ್ರೋಲ್ನಲ್ಲಿ ಇದ್ದಾರೆ ಅಂದ್ಕೊಂಡಿದ್ದೀರಾ? ಇವರು ಹೇಳಿದ ಹಾಗೆ ಕೇಳುವ ಪರಿಸ್ಥಿತಿ ನಮಗೆ ಬಂದಿದೆ. ನೀವೀಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ವ? ಇವರಿಬ್ಬರು ಯಾರ ಮಕ್ಕಳು ಗೊತ್ತೇನು? ಮಹಾಲಿಂಗಂ ಪೆಚ್ಚಿಗೆ ನಗೆ ಬೀರುತ್ತಾ ಪ್ರಶ್ನಿಸಿದ. ಇಂದ್ರಜಿತ್ ಒಂದು ಮಾತನ್ನು ಆಡಲೇ ಇಲ್ಲ. ಅವನೇ ಹೇಳ್ದ, ಇವನು ಮಿನಿಸ್ಟರ್ ವೆಂಕಟೇಶ್ ಮಗ, ಈ ಜಯದೇವ್ ಇಂಡಸ್ಟ್ರಿಯಲಿಸ್ಟ್ ರಾಮಸ್ವಾಮಿ ಮಗ. ನೀವೇ ಹೇಳಿ, ಇವರಿಬ್ಬರನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮಿಂದ ಆಗತ್ತಾ? ಮಾಡಬಹುದಾ? ಇಂದ್ರಜಿತ್ನ ಕೆನ್ನೆಯ ಸ್ನಾಯುಗಳು ಈಗ ಬಿಗಿಯಾದವು. ಇವರಿಬ್ಬರು ಹೊಡೆದಾಡಿದ್ದು ಯಾವ ಕಾರಣಕ್ಕೆ ಅಂತ ಗೊತ್ತಾ? ಹೊಡೆದಾಟ ನಡೆಯೋದು ಯಾವ ವಿಷಯಕ್ಕೆ ನೀವೇ ಹೇಳಿ? ಹೆಣ್ಣು, ಹೊನ್ನು, ಮೊನ್ನು, ಈ 3 ವಿಷಯಕ್ಕೆ ತಾನೆ? ಮಹಾಲಿಂಗಂ ಜೋಕಟ್ ಮಾಡಿದವನಂತೆ ಬಾಯಿ ಅಗಿಲಿಸಿ ಗಹಗೈಸಿ ನಗಲು ಆರಂಭಿಸಿದ. ಪ್ಲೀಸ್ ಕಟ್ ಟು ದಿ ಪಾಯಿಂಟ್. ಇಂದ್ರಜಿತ್ ಅಸಹನೆಯಲ್ಲಿ ಮುಖ ಬಿಗಿದು ಹೇಳ್ದ. ಆ ಹುಡುಗಿ ಯಾರು? ಅವರ ಹೆಸರೇನು? ಅಪರ್ಣ ಅಂತ. ಈ ಹುಡುಗರು ಕ್ಲಾಸ್ಮೇಟ್. ಅಪರ್ಣ ಅಂದರೆ ಆ ಹುಡುಗಿ ಪ್ರತ್ಯೇಕವಾಗಿ ಮನೆ ಮಾಡ್ಕೊಂಡಿದ್ದಾರೇನು? ಅದೇ ಹೋದವಾರ ಗಾಂಜಾ ಕೇಸ್ನಲ್ಲಿ ಸಿಕ್ಕಾಕ್ಕೊಂಡಿದ್ದಾರಲ್ಲ? ಇಂದ್ರಜಿತ್ ಯೋಚಿಸುತ್ತಾ ಬಿಡಿಸಿ ಪ್ರಶ್ನಿಸಲು ಆರಂಭಿಸಿದ. ಆದರೆ ಈ ವಿಷಯದಲ್ಲಿ ಅವನಿಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಸ್ಟೇಷನ್ಗೆ ಹೋಗುವಾಗ ಅವನ ಮನಸ್ಸು ನಾನಾ ರೀತಿಯಲ್ಲಿ ಯೋಚಿಸಲು ಆರಂಭಿಸಿತು. ಸ್ಟೇಷನ್ನಲ್ಲಿ ನೆಲದ ಮೇಲೆ ಕುಕ್ಕರ್ಗಾಲ್ನಲ್ಲಿ ಕುಳಿತಿದ್ದ ಜಯದೇವನ ಮನಸ್ಸು ಮುದುಡಿ ಹೋಗಿತ್ತು. ವಿನಾಕಾರಣ ಪ್ರವೀಣ್ ತನ್ನನ್ನು ಅಪರ್ಣ ವಿಷಯದಲ್ಲಿ ಎಳೆದಾಡಿ ಮೈಗೆಲ್ಲ ರಾಡಿ ಮೆತ್ತಿದ್ರಲ್ಲ ಎನ್ನೋದಕ್ಕಿಂತ ಮಿಗಿಲಾಗಿ ಮನೆಗೆ ಸುದ್ದಿ ತಿಳಿದ್ರೆ ತಂದೆ ಯಾವ ರೀತಿ ಪ್ರತಿಕ್ರಿಯಿಸ್ಬೋದು ಎಂದು ಯೋಚಿಸುತ್ತಾ ಕಂಗಾಲಾದ. ಹಿಂದಿನ ದಿನ ಆಕ್ಸಿಡೆಂಟ್ ಆಗಿತ್ತು ಎಂದು ಪೊಲೀಸರಿಗೆ ಹೆದರಿ ಕೈನೆಟಿಕ್ ಹೋಂಡಾವನ್ನು ಕುಸುಮಾಗೆ ಕೊಟ್ಟು ಮಹಾ ಅಪರಾಧವಾಯಿತು. ಕಾರ್ ತನ್ನ ಉಪಯೋಗಕ್ಕೆ ಬೇಕು ಎಂದು ಅವಳು ಹೇಳಿದರೆ ಇವನು ಸ್ನೇಹಿತರನ್ನು ಆಶ್ರಯಿಸುತ್ತಿದ್ದ. ಆಗ ಒಡೆದಾಟವೇ ಸಂಭವಿಸ್ತಿರಲಿಲ್ಲ. ಸ್ಟೇಷನ್ಗೆ ಬಂದು ಕೂರುವ ಗ್ರಹಚಾರದ ಜೊತೆಗೆ ದುರ್ನಡೆಯ ಅಪರ್ಣಾಳ ಜೊತೆಗೆ ತನ್ನ ಹೆಸರು ತಳಕು ಹಾಕ್ಕೊಂಡಿತ್ತು. ಅವನು ಪಶ್ಚಾತ್ತಾಪದಿಂದ ನೆಲದತ್ತ ನೋಡುತ್ತಾ ಯೋಚಿಸುತ್ತಾ ಕುಳಿತಿದ್ದ. ಆಗ ಕಾನ್ಸ್ಟೇಬಲ್ ಬಂದು ಅವನನ್ನು ಇಂದ್ರಜಿತ್ ರೂಮಿಗೆ ಕರೆದೊಯ್ದ. ನಾವು ಶ್ರೀಮಂತರ ಮಕ್ಕಳು, ಏನು ಮಾಡಿದ್ರೂ ನಡೆಯುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರೇನು? ಇಂದ್ರಜಿತ್ ಅವನತ್ತ ಚೂಪು ನೋಟ ಬೀರ್ದ. ನಾನು ಇನ್ನೋಸೆಂಟ್ ಸರ್. ಆ ಹುಡುಗಿ ನನ್ನ ಕ್ಲಾಸ್ಮೇಟ್ ಅಷ್ಟೇ. ಅವಳು ನನ್ನ ಕಾರ್ನಲ್ಲಿ ಕುಳಿತುಕೊಂಡಿದ್ದಕ್ಕೆ ಪ್ರವೀಣ್ ಇಷ್ಟೆಲ್ಲ ರಾದಂತ ಮಾಡಿಬಿಟ್ಟ. ಜಯದೇವ್ ತನ್ನ ಅಮಾಯಕತೆ ಪ್ರದರ್ಶಿಸಿದ. ಇಲ್ಲಿ ಸುಳ್ಳು ನಡೆಯೋದಿಲ್ಲ, ಇಂದ್ರಜಿತ್ ಗರ್ಜಿಸಿದ. ಪ್ರವೀಣ್ ಹೇಳ್ತಾನೆ ನಿಮ್ಮಿಬ್ಬರಿಗೂ ಅಫೇರ್ ಇದೆ ಅಂತ. ಯಾವಾಗಲೂ ಅವಳಿಗೆ ಗಾಂಜಾ ತಂದು ಕೊಡ್ತಾ ಇದ್ದವನು ನೀನೇ ಅಂತೆ, ಹೌದಾ? ಜಯದೇವ್ ಭೂಮಿಗಿಳಿದೋದ. ಹೀಗೆ ಹೇಳಿದರೆ ಇವನಿಗೆ ನಂಬಿಕೆ ಬರುತ್ತೆ ಎಂದು ಯೋಚಿಸುತ್ತಿದ್ದಾಗಲೇ ಇಂದ್ರಜಿತ್ ಹತ್ತಿರ ಬಂದು ಭುಜದ ಮೇಲೆ ಕೈ ಹಾಕ್ತ. ನಿನ್ನ ತಂದೆ ಹೆಸರೇನು? ಅವನ ತಂದೆ ಹೆಸರು ಗೊತ್ತಿದ್ರೂ ಇಂದ್ರಜಿತ್ ಉದ್ದೇಶಪೂರ್ವಕವಾಗಿ ಕೇಳ್ದ. ಅವನ ಪ್ರಶ್ನೆಗೆ ಜಯದೇವ್ ಚಲಿಸಿ ಹೋದ. ತಂದೆಗೆ ವಿಷಯ ತಿಳಿದರೆ ಇಲ್ಲದ ರಾದಂತವಾಗುತ್ತದೆ ಅನಿಸಿ ಬೇಡಿಕೆಯ ಧ್ವನಿಯಲ್ಲಿ ಕೇಳ್ದ. ಸರ್, ಒಂದು ಫೋನ್ ಮಾಡ್ಬೋದಾ ಪ್ಲೀಸ್? ಯಾರಿಂದ ಶಿಫಾರಸು ಮಾಡಿಸ್ಬೇಕು ಅಂತ ಇದೆಯಾ? ಇಂದ್ರಜಿತ್ನ ಮಾತುಗಳಲ್ಲಿ ವ್ಯಂಗ್ಯವಿತ್ತು. ಇಲ್ಲ ಸರ್, ಶಿಫಾರಸು ಮಾಡಿಸೋದಕ್ಕಲ್ಲ, ನನ್ನ ಸಿಸ್ಟರ್ಗೆ ತಿಳಿಸ್ಬೇಕು. ಅವಳು ಐಶ್ವರ್ಯ ನರ್ಸಿಂಗ್ ಹೋಮ್ನಲ್ಲಿ ಡಾಕ್ಟರ್. ಟೆಲಿಫೋನ್ ರಿಂಗ್ ಆಯಿತು. ರಿಸೀವರ್ ಎತ್ಕೊಳ್ಳೋದ್ರಲ್ಲಿದ್ದ ಇಂದ್ರಜಿತ್ ನರ್ಸಿಂಗ್ ಹೋಮ್ನ ಹೆಸರು ಕೇಳಿದೊಡನೆ ನೋಟ ಮೇಲ್ ಮಾಡಿ ಕೇಳ್ದ. ಅಲ್ಲಿ ಕೆಲಸ ಮಾಡುವ ಡಾಕ್ಟರ್ ಹೆಸರು ಕುಸುಮ ಅಂತಲ್ಲ? ಹೌದು ಸರ್. ನಿಮಗೆ ಹೇಗೆ ಗೊತ್ತು ಸರ್ ಅವರು? ಅವನು ಮಾತು ಮುಂದುವರೆಸಲು ಅವಕಾಶವೇ ಆಗಲಿಲ್ಲ. ಇಂದ್ರಜಿತ್ 2 ಹೆಜ್ಜೆ ಮುಂದೆ ಬಂದು ಶರ್ಟ್ನ ಕಾಲರ್ ಹಿಡಿದು ಅವನು 2 ಕೆನ್ನೆಗಳಿಗೆ ಬೀಸಿ ಹೊಡೆದ. ಕಾಲೇಜ್ನಲ್ಲಿ ಮಾಡೋದು ಇಂತಹ ಗನಂದಾರಿ ಕೆಲಸ? ಏನೋ ಕಡಿದು ಗುಡ್ಡೆ ಹಾಕ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂದ್ಕೊಂಡು ನಿನ್ನ ಉದ್ದಕ್ಕೂ ಡೊನೇಷನ್ ಸುರಿದು ಕಳಿಸಿದ್ದಾರೆ. ರೌಡಿ ಥರ ಆಡ್ತೀಯ? ಕಣ್ಗಳನ್ನು ಹಿಗ್ಗಿಸಿ ತುಟಿ ಕಚ್ಚಿ ಹಿಡಿದ ಇಂದ್ರಜಿತ್ ಮತ್ತೊಮ್ಮೆ ಕೈ ಎತ್ತಿ ಬೀಸಿ ಹೊಡಿಬೇಕು. ಆಗ ಜಯದೇವ್ ಅವನ ಬಲಗೈಯನ್ನು ಬಿಗಿಯಾಗಿ ಹಿಡಿದು ಹೊರಟಾಗಿ ಕೇಳ್ದ. ಈ ಹೊಡೆತ ತನ್ನ ಒಬ್ಬನಿಗೆ ಮೀಸಲು
ಅಥವಾ ಆ ಪ್ರವೀಣನ ಮೇಲೂ ಇದೇ ಪ್ರಯೋಗ ಮಾಡ್ತಿರೋ? ಜಯದೇವ್ ಹಿಡಿದ ತನ್ನ ಬಲಗೈನತ್ತ ಇಂದ್ರಜಿತ್ ಕ್ಷಣ ಕಾಲ ನೋಡ್ದ. ಕೋಪ ಹತ್ತಿಕ್ಕಲೇ ಆಗಲಿಲ್ಲ. ಅವನಿಂದಾಗಿ ಕೈದಿಗಳು ಕಣ್ತಪ್ಪಿಸಿ ಓಡ್ ಹೋಗಿದ್ರು. ಆಕ್ಸಿಡೆಂಟ್ ಮಾಡಿಕೊಂಡು ಮೈ ಕೈ ತರ್ಚ್ಕೊಂಡಿದ್ರ, ಜೊತೆಗೆ ಇನ್ಸ್ಪೆಕ್ಟರ್ ಕೋಪಕ್ಕೆ ಗುರಿಯಾಗಬೇಕಾಯ್ತು. ಮನೆಯಲ್ಲಿ ತಾಯಿಯನ್ನು ಅಸಹಾಯಕ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದು ಅಲ್ಲದೆ ನೋವು, ಹಿಂಸೆ, ಜ್ವರದ ನಡುವೆಯೂ ಆಸ್ಪತ್ರೆಯ ಬಳಿ ಕೈದಿಗಳಿಗಾಗಿ ತಾನು ಕಾಯ್ದು ಕುಳಿತಿಳ್ಬೇಕಾಯ್ತು. ಇದೆಲ್ಲ ಆಗಿದ್ದು ಇವನಿಂದಾಗಿ. ಇಷ್ಟಾದರೂ ಧೈರ್ಯವಾಗಿ ತನ್ನ ಕೈ ಹಿಡಿದು ತಡೀತಿದ್ದಾನೆ, ಅದು ಪೊಲೀಸ್ ಸ್ಟೇಷನ್ನಲ್ಲಿ. ನಿಮ್ಮ ಅಕ್ಕನ ಹತ್ರ ಇರೋ ಕೈನೆಟಿಕ್ ಹೊಂಡ ಯಾರ್ದು? ರಸ್ತೆಯಲ್ಲಿ 2 ಸಲ ಆಕ್ಸಿಡೆಂಟ್ ಮಾಡಿದ್ರು ಯಾರು? ಅವನ ಮಾತು ಕೇಳಿ ಜಯದೇವ್ ತಕ್ಷಣ ಕೈ ಹಿಂದಕ್ಕೆ ತೆಗೆದುಕೊಂಡ. ಇಂದ್ರಜಿತ್ನ ಸುಡು ನೋಟ ಎದುರಿಸಲಾಗದೆ ಬೇರೆತ್ತಲೋ ನೋಡ್ದ. ಈಡಿಯಟ್, ನಿನ್ನ ಮೇಲೆ ಈಗ 3 ಕೇಸ್ ಬುಕ್ ಆಗುತ್ತೆ. ಇಂದ್ರಜಿತ್ ಅವನ ತಲೆಯ ಹಿಂಬದಿಗೆ ಮತ್ತೊಮ್ಮೆ ಪಟ್ಟನೆ ಹೊಡೆದು ಬೆಲ್ ಮೇಲೆ ಬೆರಳೊತ್ತಿದ. ಇವನನ್ನು ಈಗಲೇ ಲಾಕಪ್ಗೆ ಹಾಕಿ ಇವನ್ ಮನೆಗೆ ಸುದ್ದಿ ಮುಟ್ಟಿಸಿ. ಈ ಮನುಷ್ಯ ತುಂಬ ಡೇಂಜರ್. ಒಳಗೆ ಬಂದ ಕಾನ್ಸ್ಟೇಬಲ್ ಅವನ ಕುತ್ತಿಗೆ ಹಿಡಿದು ತಳ್ಕೊಂಡು ಲಾಕಪ್ನತ್ತ ನಡೆದ. ಇಂದ್ರಜಿತ್ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತುಕೊಂಡು ನಂತರ ಡೈರಿಯನ್ನು ಎಳ್ಕೊಂಡು ಬರೆಯಲು ಆರಂಭಿಸಬೇಕು. ಆಗ ಮನಸ್ಸು ಬದಲಾಯಿಸಿ ಟೆಲಿಫೋನ್ ಡೈರೆಕ್ಟರ್ ತೆಗೆದುಕೊಂಡು ಐಶ್ವರ್ಯ ನರ್ಸಿಂಗ್ ಹೋಮ್ನ ನಂಬರ್ ಹಾಕಲು ಆರಂಭಿಸಿದ. ಟವಲ್ನಿಂದ ಕೈ ಒತ್ತಿ ಮುಖದ ಮೇಲೆ ದಟ್ಟೆಸ್ತಿದ್ದ ಬೆವರುಗಳನ್ನು ಸೀರೆಯ ಸೆರಗಿನಿಂದಲೇ ಒತ್ತುತ್ತಾ ಹೊರಗೆ ಬಂದ ಕುಸುಮ ಬಾಗಿಲ ಹತ್ತಿರ ಕಾತರದ ನೋಟ ಬೀರ್ತಾ ನಿಂತಿದ್ದ ಕಮಲಮ್ಮನ ಭುಜದ ಮೇಲೆ ಕೈ ಹಾಕಿ ಹಗುರವಾಗಿ ನಕ್ಕಳು. ಕಂಗ್ರ್ಯಾಟ್ಸ್ ಅಮ್ಮ, ಟ್ವಿನ್ಸ್, 2 ಹೆಣ್ಮಕ್ಳೇ. ನೀವಿನ್ನೂ ಆರಾಮವಾಗಿರಿ. ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ನನಗೆ ತುಂಬ ಗಾಬರಿಯಾಗಿಬಿಟ್ಟಿತ್ತು. ಹೆಣ್ಣೋ ಗಂಡೋ, ಒಟ್ನಲ್ಲಿ ತಾಯಿ ಮಕ್ಕಳು ಆರೋಗ್ಯವಾಗಿದ್ದರೆ ಸಾಕು. ಕಮಲಮ್ಮನ ಮೊಗದಲ್ಲಿ ಸಮಾಧಾನದ ಭಾವ ತುಳುಕಾಡಿತು. ಸಿಹಿ ಹಂಚ್ತೀರಾ ತಾನೆ? ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂದರೆ, ತಿಂಗಳ ಹಿಂದೆ ನಿಮ್ಮ ಹಾಗೆ ತಾಯಿ ಮಗಳು ಇಬ್ಬರೇ ಇಲ್ಲಿಗೆ ಬಂದಿದ್ರು. ಬರ್ತಾನೆ ತಾಯಿ ಸ್ವೀಟ್ ಪ್ಯಾಕೆಟ್ಸ್ ತಂದಿದ್ರು. ಆದರೆ ಯಾರಿಗೂ ಹಂಚಲೇ ಇಲ್ಲ. ಹಾಗೆ ವಾಪಸ್ ತಗೊಂಡು ಹೋಗ್ಬಿಟ್ರು. ಕುಸುಮ ಸಪ್ಪೆ ಮುಖ ಮಾಡಿ ಹೇಳಿದ್ಲು. ಯಾಕೆ ಹಾಗೆ ಮಾಡಿದ್ರು? ಸ್ವೀಟ್ ಕೊಡ್ಬೋದಿತ್ತಲ್ವಾ? ಅಷ್ಟಕ್ಕೂ ತಂದಿದ್ದು ಕೊಡೋದಕ್ಕೆ ತಾನೆ? ಕಮಲಮ್ಮ ಅಚ್ಚರಿಗೊಂಡ್ಳು. ಅವರಿಗೆ ಹುಟ್ಟಿದ್ದು ಮೊಮ್ಮಗಳು. ಹೆಣ್ಮಗು ಅಂತ ತಿಳಿದ ತಕ್ಷಣ ಆಕೆ ಮೊಮ್ಮಗಳ ಮುಖ ಇರಲಿ ಮಗಳ ಮುಖವನ್ನು ನೋಡೋಕೆ ಇಷ್ಟಪಡಲಿಲ್ಲ. ಅದಕ್ಕೆ ನೀವು ಎಲ್ಲಿ ಹಾಗೆ ಮಾಡಿಬಿಡ್ತೀರೋ ಅಂತ ಮೊದಲೇ ಕೇಳಿದ್ದು. ಕುಸುಮ ನಗು ನಗುತ್ತಲೇ ಹೇಳಿದರು. ಕಮಲಮ್ಮನ ಮುಖ ಬಾಡ್ ಹೋಯ್ತು. ಹೆಣ್ಮಕ್ಕಳ ವಿಷಯದಲ್ಲಿ ತಾತ್ಸಾರ ಭಾವ ಇರುತ್ತದೆ ಎಂದು ಅವಳಿಗೂ ಗೊತ್ತು. ಕುಸುಮಳ ಮಾತಿನಲ್ಲಿ ಉತ್ಪ್ರೇಕ್ಷತೆ ಇಲ್ಲ ಎಂಬುದು ಗೊತ್ತು. ಆದರೆ ಅವಳ ಮುಖ ಬಾಡಿದ್ದು ಹಿಂದೆಯೂ ಇದೇ ರೀತಿ ತಾಯಿ ಮಗಳು ಇಬ್ಬರೇ ಬಂದಿದ್ರು ಎಂದು ಕುಸುಮ ಹೇಳಿದಾಗ ಕಮಲಮ್ಮನಿಗೆ ತಕ್ಷಣ ಅಳಿಯನ ನೆನಪಾಯಿತು. 4-5 ಪತ್ರ ಬರೆದರೂ ಅಳಿಯ ಉತ್ತರಿಸಿರಲಿಲ್ಲ. ಮಡದಿ ವರದಕ್ಷಿಣೆ ತರಲು ಒಪ್ತಿಲ್ಲ ಎನ್ನೋದೇ ಅವನ ಕೋಪಕ್ಕೆ ಮುಖ್ಯ ಕಾರಣ. ಆದರೆ ವರದಕ್ಷಿಣೆ ಕೊಡಲು ಇಂದ್ರಜಿತ್ ಸುತಾರಾಮ್ ಒಪ್ಪುತ್ತಿಲ್ಲ. ಅವನು ಒಪ್ಪೋದು ಬಿಡೋದು ಬೇರೆ ವಿಷಯ. ಆದರೆ ಇಂತಹ ಸಂದರ್ಭದಲ್ಲಿ ಅಳಿಯ ತಮ್ಮೊಂದಿಗೆ ಇದ್ದಿದ್ರೆ ಡಾಕ್ಟರ್ ಹೀಗೆ ಹೇಳಲು ಅವಕಾಶವೇ ಆಗ್ತಿರಲಿಲ್ಲ. ನಿಜವಾಗಲೂ ಹೆಣ್ಮಕ್ಳದ್ದು ದಯನೀಯ ಸ್ಥಿತಿ. ಯಾಕಮ್ಮ, ನನ್ನ ಮಾತು ಕೇಳಿ ನಿಮಗೆ ಬೇಜಾರಾಯ್ತಾ? ಕಮಲಮ್ಮನ ಪೆಚ್ಚು ಬಾಡಿದ ಮುಖ ನೋಡಿ ಕುಸುಮ ಕೇಳಿದ್ಲು. ಏನಿಲ್ಲ ಡಾಕ್ಟರ್. ಕಮಲಮ್ಮ ಸಂಕೋಚದ ನಗೆ ಬೀರದ್ಲು. ಹೆಣ್ಮಕ್ಕಳು ಹುಟ್ಟಿದಕ್ಕೆ ನನಗಂತೂ ಬೇಜಾರಿಲ್ಲ. ಪ್ರಪಂಚದಲ್ಲಿ ಬರೀ ಗಂಡ್ಮಕ್ಳೇ ಹುಟ್ಟಿದ್ರೆ ಸೃಷ್ಟಿಯ ಕ್ರಿಯೆಯೇ ನಿಂತು ಹೋಗುತ್ತೆ. ಹೆಣ್ಮಕ್ಕಳು ನಿಕೃಷ್ಟ ಅಂತ ಭಾವಿಸೋದು ತಪ್ಪು. ನಿಮ್ಮ ಹಾಗೆ ಯೋಚಿಸುವವರು ತುಂಬ ಕಡಿಮೆ ಜನ. ಅವಳು ಹೇಳಿದ್ಲು. ಒಳಗೆ ಹೋಗಿ ನಿಮ್ಮ ಮಗಳನ್ನು ಮಾತನಾಡಿಸಿ. 2 ಹೆಣ್ಮಕ್ಕಳೇ ಅಂತ ಅವರಿಗೆ ಬೇಜಾರು ಅನಿಸುತ್ತೆ. ಕಮಲಮ್ಮ ಒಳಗೆ ಹೋಗೋದ್ರಲ್ಲಿದ್ದವಳು ಬಾಗಿಲಿನಲ್ಲೇ ನಿಂತು ಅನುಮಾನಿಸಿದಾಗ ಕುಸುಮ ಕೇಳಿದ್ಲು. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ವಿಷಯ ತಿಳಿಸ್ಬೇಕಾಗಿತ್ತಾ? ನನ್ನ ಮಗನಿಗೆ ಫೋನ್ ಮಾಡಬೇಕಾಗಿತ್ತು. ಇಲ್ಲಿಗೆ ಬರೋಕ್ಕೆ ಮುಂಚೆ 4-5 ಸಲ ಪ್ರಯತ್ನಿಸಿದೆ. ಅವನು ಸ್ಟೇಷನ್ನಲ್ಲೇ ಇರಲಿಲ್ಲ. ಅವರದು ಪೊಲೀಸ್ ಡಿಪಾರ್ಟ್ಮೆಂಟಾ? ಅವರ ಕೆಲಸವೇ ಹಾಗೆ. ಅವಳು ನಕ್ಕಳು. ನೀವೇನು ಯೋಚಿಸಬೇಡಿ, ನಾನೇ ಫೋನ್ ಮಾಡ್ತೀನಿ, ನಂಬರ್ ಕೊಡಿ. ಕಮಲಮ್ಮ ಪರ್ಸ್ನ ಜಿಪ್ ಎಳೆದು ನಂಬರ್ ತೆಗೆದು ಚೀಟಿಯನ್ನು ಅವಳತ್ತ ಚಾಚಿ ಹಿಡಿದು ಹೇಳಿದ್ಲು. ಅವನ ಹೆಸರು ಇಂದ್ರಜಿತ್, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ.
ಚೀಟಿ ತೆಗೆದುಕೊಳ್ಳೋದನ್ನು ಮರೆತು ಕುಸುಮ ನೋಟ ಮೇಲ್ ಮಾಡಿ ಅವಳತ್ತ ಅನುಮಾನದ ನೋಟ ಬೀರಿದ್ಲು. ಅವರು ನಿಮ್ಮ ಮಗ ಅಂದರೆ ಈಕೆ ನಿಮ್ಮ ಸೊಸೆಯ? ಇಲ್ಲ, ಇವಳು ನನ್ನ ಮಗಳೇ. ಅಳಿಯ ಇಲ್ಲಿಗೆ ಬಂದಿಲ್ಲ ಅಷ್ಟೇ. ಯಾಕೆ, ನಿಮಗೆ ಇಂದ್ರಜಿತ್ ಗೊತ್ತಾ? ಕಮಲಮ್ಮ ಕೇಳಿದ್ಲು. ಗೊತ್ತು, ಯಾವುದಾದ್ರೂ ಕೇಸ್ ಹಿಡ್ಕೊಂಡು ಆಗಾಗ ಇಲ್ಲಿಗೆ ಬರ್ತಾ ಇರ್ತಾರೆ. ಅವಳು ನಕ್ಕಳು. ನಾನು ಈಗಲೇ ಅವರಿಗೆ ಫೋನ್ ಮಾಡ್ತೀನಿ. ನಿಮ್ಗೇನಾದರೂ ಬೇಕಾದರೆ ಆಯಾ ಹತ್ತಿರ ಹೇಳಿ ಕಳಿಸಿ, ನಾನು ತರಿಸ್ಕೊಡ್ತೀನಿ. ಅವಳು ತನ್ನ ರೂಮಿನ ಒಳಗೆ ಹೋಗುತ್ತಿದ್ದಾಗ ಬಾಗಿಲಿನ ಬದಿಯಲ್ಲಿಯೇ ನಿಂತಿದ್ದ ಹೇಮಂತ್ ಕಾಣಿಸಿದ. ಅವನನ್ನು ಕಂಡೊಡನೆ ಅವಳ ತುಟಿ ಹಂಚಿನಲ್ಲಿ ನಗೆ ಸುಳಿದಾಡಿತು. ತುಂಬ ಹೊತ್ತಾಯ್ತಾ ಬಂದು ಹೇಮಂತ್? ಅವಳು ಹತ್ತಿರ ಹೋಗಿ ಕೇಳಿದ್ಲು. ಬರೋದಕ್ಕೆ ಮುಂಚೆ ಫೋನ್ ಮಾಡಬಾರ್ದಿತ್ತಾ? ತುಂಬ ಹೊತ್ತಾಯ್ತು ಅಂತ ಕೇಳ್ತಿರಲ್ಲ. ಮಾತನಾಡೋಕ್ಕೆ ಬಾಯ್ ಇದ್ದಿದ್ರೆ ಎಷ್ಟು ನೋವು ಆಗುತ್ತೆ ಅಂತ ಕಾಲ್ಗಳು ಕೂಗಿ ಕೂಗಿ ಹೇಳ್ತಾ ಇದ್ದವು. ಅವನು ನಾಟಕೀಯವಾಗಿ ಹೇಳ್ದ. ನೀವು ಬಂದಿದ್ದು ಗೊತ್ತಾಗಿದ್ರೆ ನಾನು ಹೇಳಿ ಕಳಿಸ್ತಾ ಇದ್ದೆ. ಒಳಗೆ ಕುರ್ಚಿಗಳಿವೆ, ಹೋಗಿ ಕೂತ್ಕೊಂಡಿರಿ ಅಂತ. ಅವಳು ಅದೇ ದಾಟಿಯಲ್ಲಿ ಹೇಳಿದ್ಲು. ಡಾಕ್ಟರ್ಗಳು ತುಂಬ ಸೀರಿಯಸ್ ಅಂತ ಕೇಳಿದ್ದೆ, ಆದರೆ ನೀವು ಮಾತ್ರ ಯಾವಾಗಲೂ ತುಂಬ ಜಾಲಿಯಾಗಿರ್ತೀರಿ. ನಿಮ್ಮ ನಗುವಿನ ಸೀಕ್ರೆಟ್ ಏನು? ಅವನು ಅವಳತ್ತ ಆರಾಧನ ನೋಟ ಬೀರ್ದ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ಸ್. ಅವಳು ಕೋಟಿನ ಜೇಬಿನಲ್ಲಿದ್ದ ಟೆಲಿಫೋನ್ ನಂಬರ್ದತ್ತ ನೋಡುತ್ತಾ ಕೇಳಿದ್ಲು. ಕಾಫಿನೋ, ಟೀನೋ, ಹಾಲೋ? ನಿಮ್ಗೇನು ಬೇಕೋ ಅದನ್ನು ಹೇಳಿ, ನಾನು ಬರುವ ಹೊತ್ತಿಗೆ ರಂಗಯ್ಯ ತಂದಿರ್ತಾನೆ. ಇಲ್ಲಿವರೆಗೂ ಕಾದು ಕಾದು ಸಾಕಾಗಿದೆ. ಈಗ ಮೆತ್ತಲಿಗೆ ಹೊರಟಿರಿ. ಅವನು ಮುಖ ಹಿಂಡುತ್ತಾ ಹೇಳಿದ. ನಮ್ಮ ಪ್ರೊಫೆಷನ್ನೇ ಅಂಥದ್ದು. ಕೆಲಸದ ಟೈಮ್ ನಿಗದಿ ಇಲ್ಲ. ಅವಳು ನಕ್ಕಳು. ಒಂದು ಜೀವ ಹೊರಗೆ ಬರಲಿ ಅಂತ ನಾನು ಅದೆಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗಬೇಕು? ಡೆಲಿವರಿ ಮಾಡಿಸೋಕ್ಕೆ ತುಂಬ ಕಷ್ಟ ಆಯಿತು ಗೊತ್ತಾ? ಹೋ, ಅದಕ್ಕ ಇಷ್ಟೊಂದು ಲೇಟು? ಎಂತಹ ಮಗು? ಅವನು ಸುಮ್ಮನೆ ಮಾತಿಗೆಂಬಂತೆ ಕೇಳ್ದ. ಟ್ವಿನ್ಸ್, 2 ಹೆಣ್ಣೆ. ಅವಳು ನಗುತ್ತಾ ಹೇಳಿದ್ಲು. ದೇವ್ರೇ ಗತಿ. ಅವರು ತುಂಬ ಡಿಪ್ರೆಸ್ ಆಗಿರಬೇಕಲ್ವಾ? ಅವನು ಮುಖ ಹಿಂಡಿದ. ಭಾರದ್ವಾಜ್ ರೂಮಿನತ್ತ ಹೊರಟಿದ್ದವಳು ಹೆಜ್ಜೆ ತಕ್ಷಣ ತಡೆಯಿತು. ಪಾಯಸದಲ್ಲಿ ನೊಣ ಸಿಕ್ಕಿದಂತೆ ಅವನತ್ತಲೇ ಪ್ರೇಕ್ಷಕ ನೋಟ ಬೀರಿದ್ಲು. ಡಿಪ್ರೆಸ್ ಆಗೋದು ಯಾಕೆ? ಅವಳು ಕೇಳಿದ್ಲು. ಮತ್ತಿನ್ನೇನು, ಒಂದು ಹೆಣ್ಣು ಮಗುವಾದರೆ ಎದೆ ಒಡೆದು ಹೋಗುತ್ತೆ. ಇನ್ನು 2 ಹೆಣ್ಮಕ್ಳಂದರೆ ಅವರನ್ನು ದೇವ್ರೇ ಕಾಪಾಡಬೇಕು. ಅವನ ಮಾತುಗಳಲ್ಲಿ ಉತ್ಪ್ರೇಕ್ಷತೆ ಭಾವವಿತ್ತು. ಹೆಣ್ಮಕ್ಕಳ ವಿಷಯದಲ್ಲಿ ಇಷ್ಟು ಬೇಜಾರು ಮಾಡಿಕೊಳ್ಳುವವರು ನನ್ನ ಹುಡ್ಕೊಂಡು ಇಲ್ಲಿಗೆ ಯಾಕೆ ಬರ್ತೀರಿ? ಅವಳದು ನೇರ ಪ್ರಶ್ನೆ. ತನ್ನ ಟೀಕೆಯ ವ್ಯಾಪಿಗೆ ಮಹಿಳೆಯಾಗಿ ಅವಳು ಒಡಪಡ್ತಾಳೆ ಎಂಬುದು ಅವನಿಗೆ ತಕ್ಷಣ ಅರಿವಾಗಿದ್ದರೆ ಖಂಡಿತ ಇಂಥ ಮಾತುಗಳನ್ನು ಹೇಳ್ತಿರಲಿಲ್ಲ. ಈಗ ನೋಡಿದ್ರೆ ಅವಳ ಮುಖದಲ್ಲಿ ಬೇಸರದ ಛಾಯೆ ಅಣಕಿತ್ತಿದೆ. ಮಾತನಾಡಿದ್ದಾಗಿದೆ, ಈಗ ಅದನ್ನು ಬದಲಾಯಿಸುವಂತಿಲ್ಲ. ನಾನು ಹಾಗಲ್ಲ ಹೇಳಿದ್ದು, ನಿಮ್ಮ ವಿಷಯವೇ ಬೇರೆ. ಏನೇನೋ ಹೇಳಲು ತೋಚದೆ ಅವನು ತಡವರಿಸಿದ. ನನ್ನ ವಿಷಯ ಬಿಟ್ಬಿಡಿ. ನಿಮ್ಮ ಜೀವನದಲ್ಲಿ ಬಂದು ಹೋಗಿರುವ ಹೆಂಗಸರಲ್ಲಿ ನನ್ನದು ಒಂದು ಪಾಸಿಂಗ್ ಫೇಸ್ ಅಂದ್ಕೊಂಡ್ರಾಯ್ತು. ಆದರೆ ನಿಮ್ಮ ತಾಯಿ ಅವರು ಹೆಂಗಸಲ್ವೇನೋ? ಯಾಕೆ ಇಂತಹ ಮಾತನಾಡ್ತೀರಿ? ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ತಕ್ಷಣ ಅವಳು 2 ಕೈ ಹಿಡಿದು ನಗುತ್ತಾ ಹೇಳಿದ. ಕೋಪದಲ್ಲಿ ನೀವು ಹೇಗೆ ರಂಗೇರ್ತೀರಾ ಅಂತ ನೋಡೋದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಇಷ್ಟಕ್ಕೆ ಕೋಪ ಮಾಡ್ಕೊಳ್ಳೋದಾ? ನಿಮಗೆ ನೋವಾಗಿದ್ರೆ ವೆರಿ ಸಾರಿ. ಹೇಳಿ, ಫೈನಾಲ್ಟಿ ಏನಾದರೂ ಕೊಡ್ಲಾ? ಅವನು ನಾಟಕೀಯವಾಗಿ ಹೇಳ್ದ. ತನ್ನ ಹಿಡಿತದಲ್ಲಿದ್ದ ಕೈಗಳನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾಳೆ ಎಂದುಕೊಂಡಿದ್ದು ಆಗಾಗಲಿಲ್ಲ. ಅವಳು ಅವನ ಮುಗ್ಧ ಮಾತುಗಳನ್ನು ಕೇಳುತ್ತಾ ಹಾಗೇ ನಿಂತಿದ್ಲು. ಅವಳ ಕೈಗಳ ಮೇಲಿನ ಹಿಡಿತವನ್ನು ಅವನು ನಿಧಾನವಾಗಿ ಬಿಗಿಯೊಳಿಸಿದ. ಅಮ್ಮೋರೆ, ನಿಮಗೆ ಫೋನ್ ಬಂದಿದೆಯಂತೆ, ರಂಗಯ್ಯ ಹೇಳ್ದ. ಅವಳು ಕೈ ಹಿಂದೆ ತೆಗೆದುಕೊಳ್ಳುತ್ತಾ ಕೂತಿರಿ, ಈಗ ಬಂದೆ ಎನ್ನತ್ತ ಭಾರದ್ವಾಜ್ ರೂಮಿನತ್ತ ಹೊರಟ್ಲು. ಕುಡಿಯೋಕೆ ಅಂದ್ರಿ? ಏನು ತರಿಸ್ಲಿ? ಅವನು ಕೇಳ್ದ. ನೀವು ಏನು ತರಿಸಿದ್ರೆ ನಾನು ಅದನ್ನೇ ತಗೊತೀನಿ, ಕುಸುಮ ನಗುತ್ತಾ ಹೇಳಿದ್ಲು. ಅವಳು ಭಾರದ್ವಾಜ್ ರೂಮಿಗೆ ಹೋದಾಗ ಅವರು ECG ರಿಪೋರ್ಟ್ ನೋಡ್ತಿದ್ರು. ಪ್ಲೀಸ್ ಎನ್ನುತ್ತಾ ರಿಸೀವರ್ನತ್ತ ಬೆರಳು ತೋರಿ ಮತ್ತೆ ರಿಪೋರ್ಟ್ ನೋಡೋದ್ರಲ್ಲಿ ಮಗ್ನರಾದರು. ಹಲೋ, ಕುಸುಮ ಹಿಯರ್. ಯಾರು ಮಾತಾಡ್ತಾ ಇರೋದು? ಅವಳು ಕೇಳಿದ್ಲು. ಅವಳ ಧ್ವನಿಯಲ್ಲಿನ ಅಮಿತ ಉತ್ಸಾಹ ಗಮನಿಸಿ ಭಾರದ್ವಾಜ್ ಕತ್ತೆತ್ತಿ ನೋಡಿದ್ರು. ಇಂದೇಕೋ ಇವಳು ತುಂಬ ಖುಷಿಯಲ್ಲಿದ್ದಾಳೆ ಅನಿಸಿ ಅವರ ತುಟಿ ಅಂಚಿನಲ್ಲೂ ನಗೆ ಬೀರಿತು.
ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.